ನವಮಿ, ನಾಳೆ ವಿಜಯದಶಮಿ, ನಾಳೆ ಆಚಾರ್ಯರು ಅವತಾರ ಮಾಡಿದ ದಿವಸವೂ ಇದೆ. ಇಂತಹ ಒಂದು ಪರ್ವಕಾಲದಲ್ಲಿ ಶ್ರೀಪಾದರಾಜ ಮಠದ ಸಂಪ್ರದಾಯ ಪ್ರಕಾರ ಅಷ್ಟಮಿ, ನವಮಿ, ದಶಮಿ ಈ 3 ದಿವಸಗಳ ಕಾಲ ಒಂದು ಜ್ಞಾನಯಜ್ಞವನ್ನು ಕೈಗೊಂಡು ಎಲ್ಲ ಪಂಡಿತರನ್ನು ಕರೆಸಿ ಒಂದು ಕಡೆ ವ್ಯಾಸ ಪ್ರತಿಷ್ಠೆಯನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರವಚನ ಕಾರ್ಯಕ್ರಮಗಳು ಮತ್ತು ಅಷ್ಟಾವಧಾನ, ಸಾಯಂಕಾಲ ಅಷ್ಟಾವಧಾನ ಕಾರ್ಯಕ್ರಮಗಳನ್ನೆಲ್ಲ ನಾವು ನೋಡಿದ್ದೀವಿ. ಅಷ್ಟಾವಧಾನ ಕಾರ್ಯಕ್ರಮಗಳು ಮತ್ತು ಅನೇಕ ಬ್ರಾಹ್ಮಣ ಮುತ್ತೈದೆಯರಿಗೆಲ್ಲ ಕೂಡ ಅನ್ನದಾನ, ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೀಪಾದರಾಜ ಮಠದ ಸಂಪ್ರದಾಯ. ಆ ಒಂದೇ ಕಡೆ ಪೂಜೆ, ಬೇರೆ ಎಲ್ಲಿ ಹೋಗೋಂಗಿಲ್ಲ. ಒಂದೇ ಕಡೆ ರಂಗವಿಠಲ ದೇವರು ಮತ್ತು ಗೋಪಿನಾಥ ದೇವರ ಪೂಜೆ ಒಂದೇ ಕಡೆ ನಡೆಯೋದು. ಇದನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಸುವ್ಯವಸ್ಥಿತವಾಗಿ ಎಲ್ಲ ಮಾಡಿರ್ತಕ್ಕಂಥವರು ನಮ್ಮ ವಿಠ್ಠಲ ಜೋಶಿ, ಎಲ್ಲ ಮನೆತನದವರೆಲ್ಲರೂ ಕೂಡ ಸೇರಿ ಇಲ್ಲೇ ಶ್ರೀಪಾದಗಳವರನ್ನು ಇಲ್ಲಿ ಬರಮಾಡಿಕೊಂಡು 3 ದಿವಸಗಳ ಕಾಲ ನಿರಂತರವಾಗಿ ಜ್ಞಾನಯಜ್ಞ ಕಾರ್ಯಕ್ರಮವನ್ನು ಇಲ್ಲಿ ನಡೆಯುವಂತೆ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಪಂಡಿತರು ಪ್ರವಚನವನ್ನು ಮಾಡಿದ್ದಾರೆ.